पति ब्रह्मचारी ಈ ದೀಮ್ ನಂದು ಗೊತ್ತಾಯ್ತಾ? ಅದ್ರ ಮೇಲೆ ನಿನ್ ಹೆಸರು ಬರ್ತಿಲ್ಲ, ಹೋಗಿ ಬೇರೆ ತಗೋ. ಇದನ್ನ ನಾನು ಮೊದ್ಲೇ ತಗೊಂಡಿದ್ದೆ. ನಿಮ್ಮ ಅಪ್ಪನ ಮನೆಗೆ ಯಾಕೆ ವಾಪಸ್ ಹೋಗ್ತಾ ಇಲ್ಲ ನೀವು? ಪ್ಲೀಸ್ ಇವಾಗ ಬೇಡ, ನನಗ್ ತುಂಬಾ ಸುಸ್ತಾಗಿದೆ. ಬೆಳಿಗ್ಗೆ ಎದ್ದು ಜಗಳ ಮಾಡೋಣ. ಗುಡ್ ನೈಟ್. ಗುಡ್ ನೈಟ್. ನಿಮ್ನೆ ಕೇಳ್ತಾರ ನಾನು. ಏನದು? ಅದು ಅದೇನಿಲ್ಲ, ಅದೇನಿಲ್ಲ. ಏನೇನು ಇಲ್ಲ. ಏನೋ ಇದೆ, ತೋರಿಸಿ ಇಲ್ಲಿ. ಹೇಳಿ ನನಗೆ, ಏನಿದೆ ಅದರಲ್ಲಿ? ದೂರ ನಿಂತ್ಕೋ, ಬ್ರಹ್ಮಚಾರಿ ನೀನು. ಎಲ್ಲಿ ಇಡ್ಲಿ? ಸೂರಜ್ ಕಾಣಿಸ್ತಾ ಇರೋ ಹಾಗೆ. ಮತ್ತೆ ಕೇಳ್ತಾ ಇದ್ದೀನಿ ನಾನು, ಅದೇನು ಅಂತ ಹೇಳ್ಬಿಡಿ ನನ್ಗೆ. ಯಾಕೆ ಬ್ರಹ್ಮಚಾರಿಜಿ ನನ್ ಮೇಲೆ ಇಂಟ್ರೆಸ್ಟ್ ತೋರಿಸ್ತಾ ಇದ್ದೀರಾ? ಏನ್ ವಿಷಯ? ಇಂಟ್ರೆಸ್ಟ್? ಹಾಗಾದ್ರೆ ಹೇಳಲ್ಲ ನೀವು? ಯಾಕೆ ಹೇಳ್ಬೇಕು? ನನ್ ಬ್ರಹ್ಮಚಾರಿ ಇರ್ಬೋದು, ಆದ್ರೆ ಮುಟ್ಟಾಳ ಅಲ್ಲ. ಹೇಳಿ ನನ್ಗೆ, ಏನಿದೆ ಅದ್ರಲ್ಲಿ? ಹೇಳಿ. ಅಲ್ವಾ ಏನೂ ಇಲ್ಲ ಅಂತ? ಬೇಡ, ಸುಮ್ಮನೆ ಇರಿ. ಏನೂ ಇಲ್ಲ ಅಂತ ಹೇಳ್ದೆ ಅಲ್ವಾ? ಸರಿ, ಹೇಳ್ಬೇಡಿ ನನ್ಗೆ. ಅದೇನ್ ಮಾಡ್ಬೇಕು ಅನ್ಕೊಂಡಿರೋ ಮಾಡಿ. ನೀವ್ ಈ ಮನೆಗೆ ಬಂದಾಗಿಂದ ನನ್ ರೂಮ್ನ ಆಕ್ರಮಿಸ್ಕೊಂಡ್ಬಿಟ್ಟಿದ್ದೀರಾ ಸಂಪೂರ್ಣವಾಗಿ. ಅಲ್ಲ, ಪ್ರೈವೇಸಿ ಅನ್ನೋದನ್ನೇ ಮರ್ತ್ ಹೋಗಿದ್ದೀನಿ ನಾನು. ಕಬ್ಜಾ ಮಾಡ್ಕೊಂಡಿಲ್ಲ. ನನಗೆ ಈ ಮನೇಲಿ ಹಕ್ಕಿದೆ. ನಾನ್ ನಿನ್ ಹೆಂಡ್ತಿ. ನಿಂದು ನಂದು, ನಂದು ನಿಂದು. ಯಾವಾಗ ನೋಡಿದ್ರೆ ನಂದು ನಿಂದು, ನಿಂದು ನಂದು ಅಂತ. ಅರೆ, ಎಲ್ಲ ಹೋಗ್ತಿದ್ಯಾ? ನೆಮ್ಮದಿಯಾಗಿ ನಿದ್ದೆ ಮಾಡಕ್ಕೆ. ಸರಿ, ಲೈಟ್ ಆಫ್ ಮಾಡ್ಬಿಟ್ಟು ಹೋಗು. ಥ್ಯಾಂಕ್ ಗಾಡ್, ಬಚಾವಾದೆ. ಇಷ್ಟು ಬೇಗ ಬಂದ್ಯಾ? ಮೋನಿಕಾತ್ಗೆ ನೀವು? ಒಳಗಡೆ ಹೋದ್ರೆ ಆ ಈಶಾ ಅವ್ರು ಕಾಟ ಕೊಡ್ತಾರೆ, ಇಲ್ಲಿ ಬಂದ್ರೆ ಈ ಸೊಳ್ಳೆಗಳ ರಕ್ತ ಹೀರ್ತಾ ಇದ್ದಾವೆ. ಸತ್ತೋಗ್ಲ ನಾನು. ಇವಾಗ ನಾನ್ ಕೇಳಕ್ ಬಂದಿದ್ಯೇನು ಅಂದ್ರೆ, ನಿಮ್ ಮನೆಯವ್ರನ್ನ ಭೇಟಿಯಾಗಿ ಬಂದೆ ಅಲ್ವಾ? ನಂಗೆ ಗೊತ್ತಿದೆ ನೀನ್ ನಿಮ್ ಮನೆಗೆ ಹೋಗಿ ಬಂದೆ ಅಂತ. ಇವ್ರಿಗೆ ಹೇಗೆ ಗೊತ್ತಾಯ್ತಿದೆಲ್ಲ? ನಿಮಗೆ ಹೇಗೆ ಗೊತ್ತಾಯ್ತು? ಅದೆಲ್ಲ ಬಿಡು, ಮನೆಯವ್ರನ್ನೆಲ್ಲ ಮಾತಾಡಿಸ್ತೀಯಾ? ದುಡ್ಡಿನ ವ್ಯವಸ್ಥೆ ಆಯ್ತಾ? ಮೊದ್ಲೇ ನಾವಿಬ್ರು ಬೇರೆ ಬೇರೆ ಮನೆಯಿಂದ ಬಂದಿದೀವಿ, ಆದ್ರೆ ನಮ್ಮಿಬ್ಬರ ಸ್ಥಿತಿ ಡಿಟೋ ಸೇಮ್ ಟು ಸೇಮ್ ಇದೆ. ನೀನ್ ಏನೆಲ್ಲ ಸಹಿಸ್ಕೋತಿದ್ಯಲ್ಲ ಅದನ್ನೇ ನಾನು ಸಹಿಸ್ಕೋತಿದ್ದೀನಿ. ಆದ್ರೆ ನಮ್ಮಿಬ್ರಲ್ಲಿ ಇಷ್ಟೇ ವ್ಯತ್ಯಾಸ ಇದೆ. ನೀನ್ ಶ್ರೀಮಂತರ ಮನೆ ಹುಡುಗಿ, ಯಾವಾಗ ಬೇಕೋ ಅವಾಗ ದುಡ್ಡು ತಗೊಂಡ್ ಬಂದು ಇವ್ರ ಬಾಯಿ ಮುಚ್ಚಿಸ್ಬೋದು. ಆದ್ರೆ ನನ್ನ ತವ್ರ ಮನೆಯವರು, ಅವರಂತೂ ಬಡವರು. ಇನ್ನು ನನ್ನ ಮಗನ್ಗೆ 2 ತಿಂಗಳ ಫೀಸ್ ಕಟ್ಟಿಲ್ಲ. ಮತ್ತೆ ಆಗಾಗ ಮನೆ ಖರ್ಚಿಗೂ ದುಡ್ಡು ಕೊಡ್ಬೇಕಾಗತ್ತೆ. ಒಂದ್ ಟೀ ಅಂಗಡಿಲಿ
ಚಿಕ್ಕ ಟೀ ಅಂಗಡಿಲಿ ಎಷ್ಟು ಅಂತ ದುಡಿಯಕ್ಕಾಗತ್ತೆ? ಆದ್ರೆ ನನ್ ಸುಖ ದುಃಖ ಕೇಳೋರು ಯಾರು ಇಲ್ಲ, ಇಲ್ಲಿ ಯಾರು ಇಲ್ಲ. ಮೋನಿಕಾ ಅತ್ಗೆ, ನಾನು ಕೂಡ ನಿಮ್ ತಂಗಿ ಇದ್ದ ಹಾಗೆ ಅಲ್ವಾ? ವಾ ಮೋನಿಕಾ, ನೀನಂತೂ ಏನ್ ಮಾಡ್ದೆ? ಇದ್ ತಗೊಳ್ಳಿ, ಈ 2,000 ರೂಪಾಯಿ ನೀವಿಟ್ಕೊಳ್ಳಿ. ಇಲ್ಲ ಇಲ್ಲ ಮಹಾರಾಣಿಯವ್ರೆ, ಈ ದುಡ್ಡು ನಾನು ಹೇಗೆ ಇಟ್ಕೊಳಕ್ಕಾಗತ್ತೆ? ಒಂದ್ ಕೆಲ್ಸ ಮಾಡಿ, ಈ ದುಡ್ಡು ತಗೊಂಡೋಗಿ ಅಮ್ಮಂಗ್ ಕೊಟ್ಬಿಡಿ. ನಿಮ್ಗೆ ಮತ್ತೆ ಮೈದ್ನ ಅವ್ರಿಗೆ ದೂರ ಮಾಡೋ ಪಾಪ ನನಗ್ ಬೇಡಪ್ಪ. ಮೋನಿಕಾ ಅತ್ಗೆ, ಅಮ್ಮಂಗ್ ಕೊಡೋದಕ್ಕೆ ನನ್ನ ಹತ್ರ ಖಂಡಿತ ದುಡ್ಡಿದೆ. ಇದು ಎಕ್ಸ್ಟ್ರಾ 2,000 ರೂಪಾಯಿ ನೀವಿಟ್ಕೊಳ್ಳಿ. ಮಹಾರಾಣಿಯವ್ರೆ, ನಾನು ಒಂದೊಂದು ದುಡ್ಡು ಕೂಡಿಟ್ಟು ನಿಮ್ ದುಡ್ಡು ಕೊಟ್ಬಿಡ್ತೀನಿ. ನಿಮ್ ಅಕ್ಕ ಕೊಡೋ ದುಡ್ಡನ್ನ ತಗೊಳ್ಳೇಬೇಕು. ಒಳ್ಳೇದಾಯ್ತು, ನನ್ನ ಹತ್ರ ಎಕ್ಸ್ಟ್ರಾ ದುಡ್ಡಿದ್ದು ಅತ್ತಿಗೆಗೆ ಕೊಟ್ಟ ಹಾಗಾಯ್ತು. ಆ ದೇವ್ರ ಆಶೀರ್ವಾದ ನಿಂಗಿದೆ ಮೋನಿಕಾ, ಅದಕ್ಕೆ ಸಾಧಿಸ್ಬಿಟ್ಟೆ. ಒಳ್ಳೇದಾಯ್ತು, ಇವ್ರ ಅತ್ತಿಗೆ ಇವಳಿಗೆ ನಮಗ್ ದುಡ್ಡು ಕೊಡೋ ವಿಚಾರನ ಯಾವುದು ಹೇಳಿಲ್ಲ. ಇಶಾ ಅವರು ಯಜಮಾನ್ರ ಮನೆಗೆ ಹೋಗೋದನ್ನ ಮೋನಿಕತ್ಗೆ ಯಾವಾಗ ನೋಡಿದ್ರು? ನಾನು ಇಡೀ ದಿನ ಅಲ್ಲೇ ಇದ್ದೆ, ನನ್ನ ಕಣ್ಣಿಗೆ ಬೀಳಲೇ ಇಲ್ಲ. ಇದ್ಯಾವುದು ಪಾಸಿಬಲ್ ಅಲ್ಲ, ನೀವು ಇಲ್ಲಿಂದ ಹೋಗಿ ಪ್ಲೀಸ್. ಅಯ್ಯೋ, ಅಂದ್ರೆ ಗೊಂಬೆಯಾಗಿ ನಿಂತಿದ್ದು ಈಶಾ ಅವರೇ, ಬೇರೆ ಯಾರೂ ಅಲ್ಲ. ಇವ್ರು ಮಲ್ಕೊಂಡಿದಾರಲ್ಲ, ಅಲ್ಲಿ ಗೊಂಬೆಯಾಗಿ ನಿಂತಿದ್ದು ಈಶಾ ಅವರೇ ಅಂದಮೇಲೆ ಖಂಡಿತ ಅವ್ರ ಕಾಲಿಗೆ ಗಾಯ ಆಗೇ ಆಗಿರುತ್ತೆ. ನೋಡೇ ಬಿಡೋಣ. ಇವ್ರು ಸಾಕ್ಸ್ ಹಾಕೊಂಡು ಮಲ್ಗಿದಾರಲ್ಲ, ಐಡಿಯಾ. ಕ್ಷಮಿಸ್ಬಿಡಪ್ಪ ಬಸರಂಗಿ, ನಾನು ಮಾಡ್ಕೊಂಡ್ರು ಮೂರ್ಖತನದಿಂದ ನನ್ನ ಬ್ರಹ್ಮಚರ್ಯ ವ್ರತನ ಮುರಿಬೇಕಾಗ್ತಾ ಇದೆ. ಇಲ್ಲ 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 ಇಲ್ಲ, ಇಷ್ಟು ದೊಡ್ಡ ರಿಸ್ಕ್ ತೊಗೊಳಕ್ಕಾಗಲ್ಲ. ನಾನು ಬೆಳಗ್ಗೆವರೆಗೂ ಕಾಲೇ ಬೇಕಾಗುತ್ತೆ. ಇದನ್ನ ಹೇಗೂ ಬೆಳಗ್ಗೆ ಅವರೇ ತೆಗಿತಾರಲ್ಲ, ಅವಾಗಲೇ ನೋಡೋಣ.
ಅಮ್ಮ ಅಮ್ಮ ತುಂಬ ಕಾಲು ನೋಡ್ತಿದೆ. ಕಾಲು ನೋವು. ಅಮ್ಮ ತುಂಬ ಕಾಲು ನೋವು. ಅಮ್ಮ ಬಹುಶಃ ಈಶ್ವರ್ ಕಾಲು ನೋಡ್ತಾ ಇದೆ ಅನ್ಸುತ್ತೆ. ಏನಾದರೂ ಮಾಡಲೇಬೇಕು ನಾನು. ನನ್ನ ಕಾಲಲ್ಲಿ ನೋವುತ್ತಿತ್ತು, ಗೊತ್ತಾಗಿರೋದಕ್ಕೆ ಈ ಥರ ಮಲ್ಗಿರ್ಬೇಕು, ನನಗೆ ನೋವು ಕಡಿಮೆ ಆಗಲಿ ಅಂತ. ಪ್ಲೀಸ್ ಎದ್ದೇಳ್ಬೇಡ, ಪ್ಲೀಸ್ ಎದ್ದೇಳ್ಬೇಡ. ಇದನ್ನ ಅಮ್ಮನ ಕೈ ಕೊಟ್ಬಿಟ್ರೆ ಸಾಕು, ನನ್ನ ಟೆನ್ಷನ್ ಮುಗಿಯತ್ತೆ. ಬಹುಶಃ ಈಶಾ ಅವರು ಸ್ನಾನಕ್ಕೆ ಹೋಗಿರ್ಬೇಕು. ಈಗಾದ್ರೂ ಸಾಕ್ಸ್ ತೆಗ್ದಿರ್ತಾರೆ ಅನ್ಸುತ್ತೆ. ಅಯ್ಯೋ, ನನ್ನ
ನಿನ್ಗೆ ಯಾಕೆಂತ ಯೋಚನೆ ಬಂತು ಗೊತ್ತಾಗ್ತಾ ಇಲ್ವಲ್ಲ. ನನ್ನ ಈ ಪರಿಸ್ಥಿತಿಯಲ್ಲಿ ನೋಡಿದ್ರೆ ಏನು ಅನ್ಕೋತಾರ? ಬ್ರಹ್ಮಚಾರಿ ವ್ರತ ಮುರ್ದ ಅಂತ ಅನ್ಕೊಳಲ್ವಾ? ನಾನಂತೂ ಏನು ಮಾಡಲಿ? ಆರಾಮಾಗಿರೋ, ರಿಲ್ಯಾಕ್ಸ್. ಇನ್ನು ಸ್ವಲ್ಪ ಹೊತ್ತಷ್ಟೇ. ಅವ್ರು ಆಚೆ ಬರ್ತಿದ್ದ ಹಾಗೆ ಕಾಲಿನ ಗಾಯ ಕಾಣುತ್ತೆ. ಒಂದ್ಸಲ ಗಾಯ ನೋಡ್ತಿದ್ದ ಹಾಗೆ ನಾನು ಕಣ್ಣು ಮುಚ್ಕೊಂಡ್ಬಿಡ್ತೀನಿ. ಹಾ, ಒಂದ್ ವೇಳೆ ಈಶಾ ಅವ್ರ ಕಾಲಲ್ಲಿ ಏನಾದ್ರು ಗಾಯ ಆಗಿತ್ತು ಅಂದ್ರೆ ಯಜಮಾನ್ರು ಮನೆಯಲ್ಲಿ ಗೊಂಬೆ ಆಗಿ ನಿಂತಿದ್ದು ಬೇರೆ ಯಾರು ಅಲ್ಲ, ಈಶಾ ಅಂತ ಆಗುತ್ತೆ ಪಕ್ಕ. ಹಾ, ಬ್ರಹ್ಮಚಾರಿ ಬ್ರಹ್ಮಚಾರಿ ಎಷ್ಟುದ್ದ ಕೂದಲು ಬಿಟ್ಕೊಂಡಿದ್ದಾರೋ. ನನಗೆ ಸ್ನಾನ ಮಾಡೋಕ್ಕೆ ಹಿಂಸೆ ಆಗುತ್ತೆ. ಇವ್ರು ದಿನ ಅದು ಹೆಂಗೆ ತಲೆ ಸ್ನಾನ ಮಾಡ್ತಾರೋ? ಒಂದು ಲಿಮಿಟ್ ಇರುತ್ತೆ. ನನಗೇನಾದರೂ ಇಷ್ಟುದ್ದ ಕೂದಲಿದ್ದಿದ್ರೆ ವಾರಕ್ಕೊಂದ್ಸಲ ಸ್ನಾನ ಮಾಡ್ತಿದ್ದೆ. ಅಯ್ಯೋ, ಏನಿದು? ಬಜರಂಗ ಬಲಿ, ಕ್ಷಮಿಸ್ಬಿಡಪ್ಪ ನನ್ನ. ಜೈ ಬಜರಂಗ ಬಲಿ. ಒಂದೇ ಒಂದ್ಸಲ ಈಶಾ ನಿಮ್ಮ ಕಾಲು ತೋರಿಸ್ಬಿಡಿ. ಒಂದ್ಸಲ ನಿಮ್ಮ ಕಾಲಲ್ಲಿ ಗಾಯ ಆಗಿದೆಯೋ ಇಲ್ಲೋ ಅಂತ ನನಗೆ ಗೊತ್ತಾಗಲೇಬೇಕು. ಪ್ಲೀಸ್ 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 ಪ್ಲೀಸ್. ಒಂಬತ್ತು ಗಂಟೆ ಆಯ್ತು. ಮಹಾರಾಣಿ ಬರ್ತೀಯೋ ಇಲ್ವೋ? ಬಂದೆ ಅಮ್ಮ. ತಗೊಳ್ಳಿ ನಿಮ್ಮ ಪೇಮೆಂಟ್. ನಂಗೆ ಅರ್ಥನೇ ಆಗ್ತಾ ಇಲ್ಲ, ನಾನು ಮುಟ್ಟಾಳನ ಅಥವಾ ಇವ್ರು ಬುದ್ಧಿವಂತರ ಅಂತ. ನಿನ್ನೆ ರಾತ್ರಿ ನಾನೇ ಇವ್ರ ಷರತ್ ಪೂರ್ತಿ ಮಾಡೋದಕ್ಕೆ ಹಣ ಸಂಪಾದನೆ ಮಾಡೋದಕ್ಕೆ ಸಹಾಯ ಮಾಡ್ತಾ ಇದ್ದೆ. ವಾಹ್ ಸೂರಜ್, ವಾಹ್, ಎಷ್ಟು ಚೆನ್ನಾಗಿ ಯಾಮಾರಿಸಿದ್ರು ನಿನ್ನೆ ಇವರು. ಸರಿಯಾಗಿದೆ. 48 ಗಂಟೆ ಒಳಗೆ ದುಡಿಬೇಕು ಅಂತ ಹೇಳಿದ್ದೆ. ಈಗ ಆ 48 ಗಂಟೆ ಮುಗ್ದಿದೆ. ಕೊಡು, ನೀನ್ ದುಡ್ದಿರೋ ದುಡ್ಡನ್ನ ನನ್ನ ಕೈ ಮೇಲಿಡು. ಇಲ್ಲ ಅಂದ್ರೆ ನಿನ್ ಗಂಟು ಮೂಟೆ ಕಟ್ಕೊಂಡು ಇಲ್ಲಿಂದ ಹೊರಡು. ಅದರ ಅವಶ್ಯಕತೆ ಬರಲ್ಲ. ನಿಮ್ ಪೂರ್ತಿ ದುಡ್ಡಿದ್ರಲ್ಲಿದೆ, ಎಣಿಸ್ಕೊಳ್ಳಿ. ವಾಹ್, ಏನ್ ಇಷ್ಟು ಬೇಗ ದುಡ್ಕೊಂಬಂದ್ಬಿಟ್ಟಿದ್ಯಾ? ತುಂಬಾನೇ ಒಳ್ಳೇದು. ನನ್ ಮುಖಕ್ಕೆ ಮಸಿ ಬಳಿತ್ಯಾ? ನಿನಗೆ ಒಂಚೂರು ನಾಚಿಕೆ ಆಗೋದಿಲ್ವಾ?
ನಿನಗೇನನ್ಸುತ್ತೆ ನನಗೆ ಗೊತ್ತಾಗಲ್ಲ ಅನ್ಕೊಂಡಿದ್ಯಾ? ನನಗೆ ಚೆನ್ನಾಗಿ ಗೊತ್ತು. ಈ ದುಡ್ಡು ನೀನ್ ಭಾವನವ್ರ ಹತ್ರ ಇಸ್ಕೊಂಡಿದ್ಯಾ? ಇಲ್ಲ ಅಮ್ಮ, ನಾನು ಈ ದುಡ್ಡನ್ನು ಯಾರ ಹತ್ರನೂ ಇಸ್ಕೊಂಡಿಲ್ಲ. ನಾನು ಒಂದೊಂದು ಪೈಸೆನೂ ಕಷ್ಟಪಟ್ಟು ಸಂಪಾದಿಸಿದ್ದು. ಅದಕ್ಕೆ ನನಗೆ ಗೊತ್ತಿದೆ. ಅದು ನಿಜ ಏನು ಅಂತಂದ್ರೆ ನಾನು ಅವಳಿಗೆ ಹಣ ಕೊಡೋದಕ್ಕೆ ಖಂಡಿತ ಪ್ರಯತ್ನ ಪಟ್ಟೆ. ತಗೋ ಮಗಳೇ, ಇದರಲ್ಲಿ ನಿನ್ಗೆ ಹಣ ಎಷ್ಟು ಬೇಕೋ ಅಷ್ಟು ಇದೆ. ಇದನ್ನ ತಗೊಂಡೋಗಿ ನೀನು ಅದಕ್ಕೆ ಅವ್ರ ಕೈ ಕೊಡು. ಅದಕ್ಕೆ ಹೇಳ್ತಾ ಇದ್ದೀನಿ, ಜಾಸ್ತಿ ಯೋಚನೆ ಮಾಡಬೇಡ. ತಗೋ ಇದನ್ನ, ಈ ಹಣ ಇಟ್ಕೋ. ಆದ್ರೆ ಅವಳು ಅದನ್ನ ತಗೊಳ್ಳೇ ಇಲ್ಲ. ಈ ಹಣನ ಅವಳೇ ಸಂಪಾದನೆ ಮಾಡಿರೋದು. ನಿಮಗೆ ಗೊತ್ತಿದೆ, ನಾನು ಯಾವತ್ತೂ ಸುಳ್ಳು ಹೇಳಲ್ಲ. ಉಡುಪಿ ಶ್ರೀಕೃಷ್ಣ, ನಾನ್ ಸೋತೆ. ನಿನಗ್ ತಮಾಷೆ ಅನ್ನಿಸ್ತಾ ಇದ್ಯಾ? ಏನಾಯ್ತು ಅಮ್ಮ? ನನ್ ಕೈಯಲ್ಲಿ ಖಾಲಿ ಕವರ್ ಕೊಟ್ಟು ನೀನ್ ಏನ್ ಸಾಬೀತ್ ಮಾಡ್ಬೇಕು ಅನ್ಕೊಂಡಿದ್ಯಾ? ದುಡ್ಕೊಂಡ್ ಬಂದಿದ್ದೀನಿ ಅಂತ ಹೇಳಿದ್ಯಲ್ಲ, ಎಲ್ಲ ಹೋಯ್ತು ದುಡ್ಡು? ಖಾಲಿ ಇದೆಯಾ? ದುಡ್ಡೆಲ್ಲ ಎಲ್ಲಿ ಹೋಯ್ತು?